ಹಲೋ ಫ್ರೆಂಡ್ಸ್, ಹೊಸ ವಿಡಿಯೋಗೆ ಸುಸ್ವಾಗತ ಅಂತ ಇವಾಗಷ್ಟೇ ತಮ್ಮನೇಲಿ ನೋಡಿ ನಿಮ್ಗೆ ಗೊತ್ತಾಗ್ತಿದೆ. ಇವಾಗ ಲೇಟೆಸ್ಟ್ ಒಂದು ಪ್ರೋಮೋ ಅಪ್ಡೇಟ್ ಮಾಡಿದಾರೆ ಅಂತ ಹೇಳ್ಬೋದು. ಈ ಪ್ರೋಮೋದಲ್ಲಿ ಏನಿದೆ ಅಂದ್ರೆ ಗಿಲ್ಲಿ ನಟ ಮತ್ತು ಕಿಚ್ಚ ಸುದೀಪ್ ಅವರು ಏನೋ ಒಂದು ಕಾಮಿಡಿ ರೀತಿಯಲ್ಲಿ ಒಂದು ಚೆನ್ನಾಗಿದೆ ಒಂಥರ. ಇವತ್ತಿನ ಪ್ರೋಮೋ ಬಗ್ಗೆ ತಿಳಿಸ್ತಾ ಹೋಗ್ತೀನಿ. ಯಾರಾದ್ರೂ ಹೊಸಬ್ರು ಚಾನಲ್ ನೋಡ್ತಾ ಇದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಆನ್ ಮಾಡ್ಕೊಳ್ಳಿ. ಇದೇ ರೀತಿ ವಿಡಿಯೋಗಳು ಬಂದ್ರೆ ನೋಟಿಫಿಕೇಶನ್ ನಿಮ್ಗೆ ಬರುತ್ತಾ ಅಂತ ಹೇಳ್ತಾ ಆಬ್ವಿಯಸ್ಲಿ ಬನ್ನಿ ಫ್ರೆಂಡ್ಸ್ ಸ್ಟಾರ್ಟ್ ಮಾಡೋ. ಇವತ್ತು ಪ್ರೋಮೋ ಏನಿದೆ ಅಂತ ತಿಳಿಸ್ತಾ ಹೋಗ್ತೀನಿ. ಇದರಲ್ಲಿ ಯಾರ್ಯಾರು ಯಾರ್ಯಾವ ರೀತಿ ಮಾತಾಡ್ತಾರೆ, ಯಾವ ರೀತಿ ಕೇಳ್ತಾರೆ ಅಂತ ತಿಳಿಸ್ತಾ ಹೋಗ್ತೀನಿ. ಅದೇ ರೀತಿ ಇದು ಗಿಲ್ಲಿ ನಟದ ಯಾರು ಫ್ಯಾನ್ಸ್ ಇದ್ರೆ ತಪ್ಪದೆ ಕಮೆಂಟ್ ಮಾಡಿ, ಹಾಗೂ ನಿಮ್ ಫೇವರೇಟ್ ಸ್ಪರ್ಧಿಗಳು ಯಾರು ಅಂತ ಹೇಳಿ ತಿಳ್ಕೊಂಡು ಅವ್ರದ್ದು ಹೆಸರು ತಪ್ಪದೆ ಕಮೆಂಟ್ ಮಾಡಿ ಅಂತ ಹೇಳಿ. ಸಂಡೇ ಸ್ಪೆಷಲ್ ಇರುತ್ತಲ್ಲ ಫ್ರೆಂಡ್ಸ್, ಈಗ ಕಿಚ್ಚ ಸುದೀಪ್ ಅವರು ಹೇಳ್ತಾರೆ ಅವತ್ತು ಗಿಲ್ಲಿ ನಟ ಒಂದು ಧ್ರುವಂತ್ ಮತ್ತೆ ಒಂದು ಕಾನ್ವರ್ಸೇಷನ್ ನಡೀತೆ. ಅವತ್ತು ಹೇಳ್ತಾರೆ ಅವತ್ತು ನಿಮ್ ಬಗ್ಗೆ ಒಂದು ಬುಕ್ ಬರ್ತಿದ್ರಣ ಅಂತಂದು ಏನೋ ಒಂದು ಹೇಳ್ತಾರೆ. ಅವತ್ ನಿನ್ ಬಗ್ಗೆ ಏನು, ಇದ್ರ ಬಗ್ಗೆ ನಾನು ಬರಿತಾ ಹೋಗ್ತೇನೆ ಅಂತ ಹೇಳೋ ಬಗ್ಗೆ ಅದು ಸುದೀಪ್ ಸರ್ ನೋಡಿದ್ದಾರೆ ಎಪಿಸೋಡ್ ಅನ್ಸುತ್ತೆ. ಅದಕ್ಕೋಸ್ಕರ ನೀವು ಗಿಲ್ಲಿ ನಟದವ್ರಿಗೆ ಒಂದು ಹೇಳ್ತಾರೆ, ನೀವು ಬುಕ್ ಬರೀದಾರೆ ಯಾರ ಮೇಲೆ ಬುಕ್ ಬರೀತೀರಾ ಅಂತ ಕೇಳ್ತಾರೆ ಸುದೀಪ್ ಸರ್. ಗಿಲ್ಲಿ ನಟ ಅವ್ರು ಹೇಳ್ತಾರೆ, ನಾನು ಧ್ರುವಂತರ ಬಗ್ಗೆ ಬರೀತೇನೆ ಅಂತ ಹೇಳ್ತಾನೆ ಸರ್. ಅದರಲ್ಲಿ ನಾ ಕಂಡ ಧ್ರುವಂತ ಅಂತಂದು ಹೇಳ್ತಾರೆ. ಅದ್ರಲ್ಲಿ ಮಾತ್ರ ಕಾಮಿಡಿ ಇದೆ, ಅದ್ರ ಬಗ್ಗೆ ಏನೇನು ತಿಳಿಸ್ತಾ ಹೋಗ್ತೀನಿ. ಇದು ಲೇಟೆಸ್ಟ್ ಆಗಿ ಪ್ರೋಮೋದಲ್ಲಿ ಹೇಳಿದ್ರ ಪ್ರಕಾರನೇ ಸ್ವಲ್ಪ ಡೀಟೇಲ್ ಆಗಿ ತಿಳಿಸ್ತಾ ಹೋಗ್ತೀನಿ ಅಂತ ಹೇಳ್ಬೋದು. ಸಖತ್ತಿದೆ ಗಾಯ್ಸ್. ಗಿಲ್ಲಿ ನಟ ಹೇಳಿದಾಗೆ ಧ್ರುವಂತರ ಬಗ್ಗೆ ಈ ಎಲಿಮಿನೇಷನ್ ಬಂದಾಗ ನಿಮ್ ಧ್ರುವಂತದವರು ನಾಗವಲ್ಲಿ ಆಗ್ತಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಆ ಟೈಮಲ್ಲಿ ಅವರು ಆ ರೀತಿನೇ ಡ್ಯಾನ್ಸ್ ಆಡ್ಕೊಂಡೇ ಬೇರೆಯವ್ರಿಗೆಲ್ಲ ರೀಸನ್ ಕೊಡ್ಬೇಕಾದ್ರೆ ಅದನ್ನೇ ಹೇಳಿದ್ದು. ಅದನ್ನೇ ಗಿಲ್ಲಿ ನಟ ಅವರು ಸ್ಪಷ್ಟವಾಗಿ ಹೇಳ್ತಾರೆ ಅಂತ ಹೇಳ್ಬೋದು. ಮತ್ತೆ ನೆಕ್ಸ್ಟ್ ಬಂದಾಗ ಸೂರಜ್ ಬಗ್ಗೆ ತೆಗಿತಾರೆ. ಅವರು ಸ್ವಿಮ್ಮಿಂಗ್ ಪೂಲ್ ಇಂದ ಬಿದ್ದು ವಾಪಸ್ ಅಂದ್ರೆ ಬೆಳಗ್ಗೆ ಸ್ಟಾರ್ಟಿಂಗ್ ಬರ್ತಾರಲ್ಲ ಅವರು ವೈಟ್ ಕಾರ್ಡ್ ಎಂಟ್ರಿಯಲ್ಲಿ, ಅವಾಗ ಬಂದಾಗ ಅವರು ನೀರಿಂದ ಎದ್ದು ಬರ್ತಾರಲ್ಲ, ಅವಾಗ ನೋಡಿದ್ರೆ ಶೋ ಬಂದಿದ್ದಾರೆ ಅಂತ ಅನ್ಕೊಂಡಿದ್ದಾರೆ. ಆದ್ರೆ ಶೋ ಅಲ್ಲಿ ಬಂದಿದ್ದಾರೆ ಹೊರಟು ಅವ್ರು ಆಟ ಶುರು ಮಾಡಿಲ್ಲ, ನೀರಲ್ಲಿ ಬಿದ್ದಿದ್ರೆ ಹೊರತಾಗಿ ಅವ್ರು ಇನ್ನ ಮೇಲ್ಗಡೆ ಎದ್ದಿಲ್ಲ ಅಂತಂದು ಅವ್ರು ಇನ್ನ ಗೊತ್ತಾಗ್ತಿಲ್ಲ ಅಂತ ತಿಳಿಸ್ತಾ ಹೋಗ್ತಾನೆ ಗಿಲ್ಲಿ ನಟ. ಮತ್ತೆ ನೆಕ್ಸ್ಟ್ ಬಂದ್ರೆ ರಘು ಸರ್ ಬಗ್ಗೆ ಕೇಳ್ತಾರೆ. ರಘು ಸರ್ ಬಗ್ಗೆ ತುಂಬಾ ಕಾಮಿಡಿ ಅಂತ ಹೇಳ್ಬೋದು. ರಘು ಸರ್ ಬಂದಿದ್ ನೋಡಿದ್ರೆ ಲಾಂಗ್ ಮಚ್ ಹಿಡ್ಕೊಂಡು ರೌಡಿ ಸೇಪ್ ಅಲ್ಲಿ ಇದಾರೆ, ಹಂಗೆ ಹಿಂಗಂತ ಏನೇನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದಂತೆ ಗಿಲ್ಲಿ ನಟ ಅವರು. ಆದ್ರೆ ಅವರು ಬಂದ್ಬಿಟ್ಟು ಕುಕ್ಕಿಂಗ್ ಅಲ್ಲಿ ಬಂದು ಈರುಳ್ಳಿ ಇದನ್ನೆಲ್ಲ ಬಿಡಿಸ್ಕೊಂಡು ನೋಡಿದ್ರೆ ಸಕ್ಕ ಸಿಲ್ಲಿ ಆಗಿದೆ ಅಂತ ಹೇಳ್ಬೋದು. ಇವ್ರು ಮಾತ್ರ ಗಿಲ್ಲಿ ಮಾತ್ರ ಫುಲ್ ರೋಸ್ಟ್ ಮಾಡ್ತಾನೆ ಅಂತ ಹೇಳ್ಬೋದು ಎಲ್ಲರಿಗೂ. ಮತ್ತೆ ಅದ್ರ ನೆಕ್ಸ್ಟ್ ಬಂದ್ರೆ ಧ್ರುವಂತ್ ಅವ್ರು ಬರ್ತಾರೆ. ಅದ್ರ ಬಿಟ್ಟು ಹೇಳ್ತಾರೆ, ಇವನು ತಿಗ್ನಿ ಇದ್ದಂಗೆ ಸರ್, ಇವನು ಎಲ್ಲರ ಹತ್ರ ಹಿರ್ಕೊಳಕ್ ಒಂದ್ ಏನೋ ಒಂದು ಟಾಪಿಕ್ ಬೇಕು ಇವನಿಗೆ, ಅದಕ್ಕೋಸ್ಕರ ಈ ತರ ಮಾತಾಡ್ತೀನಿ ಅಂತ ಹೇಳ್ಬೋದು. ಇದೇ ರೀತಿ ಲೇಟೆಸ್ಟ್ ಅಪ್ಡೇಟ್ ಗಳು ತಿಳಿಸ್ತಾ ಹೋಗ್ತೀನಿ. obviously ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಅಥವಾ ಅಂತ ಇಷ್ಟ ಆಗಿದ್ರೆ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋ ಸಿಗೋಣ ಫ್ರೆಂಡ್ಸ್. ಬಾಯ್, ಲವ್ ಯು ಆಲ್.